ಅತ್ತೆ ಏನು ಚಳಿ ಅಲ್ವಾ ಅತ್ತೆ? ಬೆಳಿಗ್ಗೆ ಮತ್ತು ಸಾಯಂಕಾಲ ತುಂಬ ಚಳಿ ಇರುತ್ತೆ. ಹಗಲೆಲ್ಲ ಅಷ್ಟೊಂದು ಚಳಿ ಅನಿಸಲ್ಲ, ಬೆಳಿಗ್ಗೆ ಮತ್ತು ಸಾಯಂಕಾಲ ಮಾತ್ರ ತುಂಬ ಚಳಿ ಅನಿಸುತ್ತೆ. ಹೌದಮ್ಮ, ಇನ್ನೂ ಚಳಿ ಇರುತ್ತೆ, ಶಿವರಾತ್ರಿವರೆಗೂ ಇರುತ್ತೆ ಚಳಿ. ಆಮೇಲೆ ಶಿವ ಅಂತ ಹೊರಟೋಗ್ಬಿಡುತ್ತಂತೆ ಚಳಿ ನೋಡು. ಹೌದಾ ಅತ್ತೆ? ಹೌದು ಕಣಮ್ಮ. ಅವರಿಬ್ರು ಎಲ್ಲಮ್ಮ, ಪುಟ್ಟ ಮತ್ತು ಚಿನ್ನಿ? ಅವರಿಬ್ರು ಮಂಜಪ್ಪನ ಮಗ ರಂಗ ಇಲ್ವಾ ಅತ್ತೆ, ಅವನದು ಹುಟ್ಟದಬ್ಬ ಅಂತೆ, ಬಂದು ಕರೆದೋಗಿದ್ರು, ಹೋಗಿದ್ದಾರತ್ತೆ. ಹೌದಾ, ಹೋಗ್ಲಿ ಬಿಡು. ಏನು ಅತ್ತೆ ಸೊಸೆ ಇಬ್ರು ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ದೀರಾ? ಊಟ ಆಯ್ತಾ? ಆಯಿತು ಕಣಮ್ಮ, ಬಾ ಕುತ್ಕೋ. ಕೆಲಸ ಎಲ್ಲ ಹೆಂಗೈತೆ? ಕೆಲಸ ಚೆನ್ನಾಗೇ ಐತೆ ಗುಂಡಜ್ಜಿ. ಅಕ್ಕ, ನಾಳೆ ಶಾಪಿಂಗ್ ಹೋಗೋಣವಾ? ಮಕ್ಕಳಿಗೆ ಪ್ಯಾಂಟುಗಳು ಮತ್ತು ಅಂಗಿಗಳು ತರಬೇಕಾಗಿತ್ತು. ಯಾವಾಗಲೂ ಹಾಕ್ಕೊಳ್ಳೋಕ್ಕೆ, ದಿನ ಹಾಕ್ಕೊಳ್ಳೋಕ್ಕೆ ಇಲ್ಲವೇ ಇಲ್ಲ, ಎಲ್ಲ ಹರಿದೋಗ್ಬಿಟ್ಟಿದ್ದಾವೆ. ಬರ್ತೀಯ? ತಗೊಂಡು ಬರೋಣ? ಹೋಗೋಣ ಬಿಡಮ್ಮ, ತರೋಣ ಬಿಡು. ಆ ಮಂಜಮ್ಮನು ಬರ್ತೀನಿ ಅಂದ್ಲು, ಬರ್ತಾಳೆ ಹೆಂಗೋ ನೋಡಬೇಕು. ಏನು ಎಲ್ಲರೂ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ದೀರಾ? ಆಗ ನೋಡು, ಮಂಜಮ್ಮನ ನೆನೆಸ್ಕೊಂಡ ತಕ್ಷಣ ಬಂದ್ಬಿಟ್ಲು. 100 ವರ್ಷ ಆಯಸ್ಸು ಕಣೆ ನಿಂಗೆ. ಈಗಿನ ಕಾಲದಲ್ಲಿ ಯಾರು ಬದುಕ್ತಾರೆ ಹೇಳಮ್ಮ 100 ವರ್ಷ? ಅದ್ಯಾಕೆ ಮಂಜಮ್ಮ ಹಂಗಂತೀಯ? ಬಾ ಕುತ್ಕೋ ಬಾ. ಇನ್ನೇನಜ್ಜಿ, ಇವಾಗ ಯಾರು ಬದುಕ್ತಾರೆ 100 ವರ್ಷ? ಹಂಗನ್ಬೇಡ ಕಣಮ್ಮ, ಬದುಕೋರು ಬದುಕ್ತಾರೆ. ಊಟ ಆಯ್ತಾ? ಆಯಿತು ಅಜ್ಜಿ. ಅದೇ ಲತಮ್ಮ ಶಾಪಿಂಗ್ ಹೋಗೋಣ ಅಂತ ಹೇಳಿದ್ಲು, ಅದಕ್ಕೆ ಬಂದೆ ಕೇಳೋಣ ಅಂತ. ಹೋಗೋಣ ಅಕ್ಕ ಶಾಪಿಂಗಿಗೆ? ಹೋಗೋಣ ಬಿಡಮ್ಮ, ನಮ್ಮ ಮಕ್ಳಿಗೂ ಇಲ್ಲ ಚಡ್ಡಿಗಳು, ಪ್ಯಾಂಟುಗಳು, ಅಂಗಿಗಳು ಎಲ್ಲ ತರಬೇಕಿತ್ತು. ಹೋಗೋಣ ಬಿಡು ಒಂದಿನ. ನಮ್ಮ ಮಕ್ಳಿಗೂ ಇಲ್ಲ ಕಣಕ್ಕ, ತರಬೇಕು, ಎಲ್ಲ ಹರಿದೋಗಿದ್ದಾವೆ. ಆವಾಗ ನಮ್ಮ ಕಾಲದಲ್ಲಿ ಹಬ್ಬಗಳಿಗೆ ತಂದರೆ, ಮತ್ತಿನ್ನೊಂದು ಯುಗಾದಿಗೆ ತಂದರೆ ದಸರಾಗೆ ತರ್ತಾ ಇದ್ದಿದ್ದು. ಇವಾಗ ಎಲ್ಲ ಅರ್ಧಾಕೊಂಡ್ಬಿಡ್ತಾರೆ. ಅವಾಗವಾಗ ತರ್ತಾನೇ ಇರಬೇಕು ನೋಡು. ನಮ್ಮ ಕಾಲದಲ್ಲಿ ಒಂದು 3-4 ಜೊತೆ ಇದ್ದರೆ ಅದರಲ್ಲೇ ಕಾಲ ಹಾಕ್ತಿದ್ವಿ. ಇವಾಗ ಎಷ್ಟು ಜೊತೆ ಇದ್ರೂ ಸಾಲದು ನೋಡು, ಇನ್ನೂ ಬೇಕು ಅಂತಾರೆ. ಕಣಮ್ಮ, ನಮಗೂ ಅಷ್ಟೇ, ಹಬ್ಬಗಳಲ್ಲಿ ಮಾತ್ರ ಕೊಡಿಸೋರು. ಇವಾಗ ಯಾವಾಗ ಬೇಕು ಅಂದರೆ ಆವಾಗ. ಎಷ್ಟು ಬಟ್ಟೆ ಇದ್ರೂ ಸಾಲದು ನೋಡು ಈಗಿನ ಕಾಲದಲ್ಲಿ. ಅಜ್ಜಿ, ಆಗಿನ ಕಾಲ ಹಂಗಿತ್ತು, ಆದರೆ ಈಗ ಹಂಗಲ್ಲ ನೋಡು, ಬಟ್ಟೆನೇ ಮುಖ್ಯ. ಹ್ಞೂನಮ್ಮ, ನನ್ನ ಮೊಮ್ಮಕ್ಳಿಗೂ ಇಲ್ಲ ಹರಿದಾಕೊಂಡಿದ್ದಾರೆ. ಒಂದಿನ ಹೋಗಿ ಗಾರ್ಮೆಂಟ್ಸ್ಗೆ ಹೋಗಿ ಬರೋವಾಗ ಮೂವರು ಹೋಗ್ಬಿಟ್ಟು ಎಲ್ಲ ತಗೊಂಬನ್ನಿ. ಆಯಿತು ಅತ್ತೆ. ಅಕ್ಕ, ಬಸ್ ಸ್ಟ್ಯಾಂಡ್ ಪಕ್ಕ ಆಯ್ತಲ್ಲ ಒಂದು, ಅದ್ಯಾವುದೋ ಡೆಲ್ಲಿ ಬಜಾರೋ ಯಾವುದೋ, ಅದರಲ್ಲಿ ಚೆನ್ನಾಗಿರ್ತಾವಂತೆ ನೋಡು ಬಟ್ಟೆ, ಮತ್ತು ಕಡಿಮೆ ರೇಟ್ಗೂ ಸಿಗ್ತಾವಂತೆ. ಇವರಿಲ್ವಾ, ಅಲ್ಲ ಪಾರ್ವತಮ್ಮ ಅವರಿಲ್ವಾ, ಅವರೆಲ್ಲ ಅಲ್ಲಿ ತಗೊಂಬಂದಿದ್ದಾರೆ. ಬಟ್ಟೆಗಳು ಚೆನ್ನಾಗೇ ಇದ್ದವು, ಕ್ವಾಲಿಟಿನೂ ಇತ್ತು, ರೇಟು ಪರವಾಗಿಲ್ಲ. ಅಲ್ಲೇ ಹೋಗ್ತಾರಣ ಇಲ್ಲ ಎಲ್ಲಾದರೂ ಬೇರೆ ಕಡೆ ಹೋಗ್ತಾರಣ? ನೋಡೋಣ ಬಿಡು, ಎಲ್ಲಿ ಚೆನ್ನಾಗಿದ್ರೆ ಅಲ್ಲೇ ತಗೊಂಡು ಬರೋಣ. ನನಗೆ ಒಂದು ಜೊತೆ ಚಪ್ಪಲಿನ ತಗೊಂಬರಮ್ಮ ಹಂಗೇನು? ಆಯಿತು ಅತ್ತೆ. ಅಕ್ಕ, ನಮ್ಮದು ಕುಕ್ಕರ್ದು ರಬ್ಬರ್ ಬರುತ್ತಲ್ಲ, ಅದನ್ನೇನಂತಾರೆ? ಅದು ಕಿತ್ಕೊಂಡು ಹೋಗ್ಬಿಟ್ಟೈತೆ. ಅದು ಸಿಗ್ತಾವಲ್ವ ಅಂಗಡಿಗಳಲ್ಲಿ? ಇಲ್ಲ ಸಪ್ರೇಟಾಗಿ ಸಿಗುತ್ತಲ್ವಾ? ಸಿಗುತ್ತೆ ಹೇಳು, ತರೋಣ. ನಮ್ಮದು ಮಿಕ್ಸಿದು ಜಾರು ಕೆಟ್ಟೋಗ್ಬಿಟ್ಟೈತೆ, ಅದನ್ನು ಸರಿ ಮಾಡಿಸ್ಕೊಂಬರ್ಬೇಕಿತ್ತಕ್ಕ. ಸರಿ ಮಾಡಿಸ್ಕೊಂಡು ಬರೋಣ ಬಿಡು. ಬೆಳಿಗ್ಗೆ ಹೋಗೋವಾಗ ಕೊಟ್ಟೋದ್ರೆ ಸಾಯಂಕಾಲದ ಅಷ್ಟೊತ್ತಿಗೆ ರೆಡಿ ಮಾಡಿರ್ತಾರೆ, ತರೋಣ. ಸಾಯಂಕಾಲ ಬರೋವಾಗ ಇಸ್ಕೊಂಡು ಬಂದರೆ ಆಯಿತು. ಇವಾಗ ಮಿಕ್ಸಿ ಇದ್ರೇ ಕಣಕ್ಕ, ಇಲ್ಲಾಂದರೆ ಏನೂ ಕೆಲಸನೇ ಆಗೋದಿಲ್ಲ. ರುಬ್ಕೊಂಡು ಕುತ್ಕೊಳ್ಳೋಕ್ಕೆ ಆಗಲ್ಲ ನೋಡು ಕೆಲ್ಸಕ್ಕೆ ಹೋಗೋವಾಗ. ಹೌದು ಕಣಮ್ಮ, ಇವಾಗ ಎಲ್ಲರ ಮನೆಗಳಲ್ಲೂ ಮಿಕ್ಸಿ ಇರ್ತವೆ. ಆವಾಗ ನಾವು ರುಬ್ಬೋ ಗುಂಡಲ್ಲಿ ರುಬ್ತಿದ್ವಿ, ಅದು ಒಂಥರ ಟೇಸ್ಟ್ ಇರೋದು. ಇವಾಗ ಮಿಕ್ಸಿಯಲ್ಲಿ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ ಕಣಮ್ಮ. ಟೇಸ್ಟ್ ಇರುತ್ತೋ ಇಲ್ವೋ, ನಮಗೆ ಬೇಗ ಆಗಬೇಕು ಅಷ್ಟೇ ಅಜ್ಜಿ. ಯಾಕಂದರೆ ನಾವು 9 ಗಂಟೆಗೆ ಹೋಗ್ಬೇಕಲ್ಲ ಕೆಲಸಕ್ಕೆ, ಅದಕ್ಕೋಸ್ಕರ ಬೇಗ ಆದರೆ ಸಾಕು ಅಂತ ನಮಗೆ ಇರುತ್ತೆ. ಹೌದು ಕಣಮ್ಮ, ಬೇಗ ಬೇಗ ಮಾಡಿಕೊಂಡು ಪಾಪ ಓಡ್ತೀರಾ 8:30 ಅಷ್ಟೊತ್ತಿಗೆ. ಇಲ್ಲ ಅಂದರೆ ಜೀವನ ನಡಿಬೇಕಲ್ಲ ಅಜ್ಜಿ. ಈಗಿನ ಕಾಲದಲ್ಲಿ ಇಬ್ಬರು ದುಡಿದ್ರೇ ಮತ್ತೆ, ಇಲ್ಲ ಅಂದರೆ ಆಗೋದೇ ಇಲ್ಲ ನೋಡು. ಹೌದು ಕಣಮ್ಮ, ಆವಾಗಂದರೆ ನಾವು ಹೊಲದ ಕೆಲಸ ಮಾತ್ರ ನೋಡ್ಕೊಂಡಿರ್ತಿದ್ವಿ. ಇವಾಗ ಪಾಪ ಗಾರ್ಮೆಂಟ್ಸು ಅದು ಇದು ಅಂತ ಓಡ್ತಿರ್ತಾರೆ ಬೆಳಿಗ್ಗೆ ಆದ ತಕ್ಷಣ. ಹೌದು ಕಣಜ್ಜಿ. ಅಕ್ಕ, ಹಾಗೆ ಬೆಡ್ಶೀಟು ತರಬೇಕಿತ್ತಕ್ಕ, ಚಳಿ ಅಂದರೆ ಚಳಿ, ಇನ್ನೊಂದೆರಡು ಬೆಡ್ಶೀಟ್ ತರೋಣ ಅಂತ. ತರೋಣ ಬಿಡು, ಸಿಗ್ತಾವಲ್ಲೇ ಅಂಗಡಿಗಳಲ್ಲಿ. ಚಳಿಗೆ ತಡ್ಕೊಳ್ಳೋಕ್ಕೆ ಆಗಲ್ಲ ನೋಡು, ಅದಕ್ಕೆ ಇನ್ನೊಂದೆರಡು ಬೆಡ್ಶೀಟು ತರೋಣ ಅಂತ. ತಗೊಂಡು ಬರೋಣ ಬಿಡು. ನಮಗೂ ಇಲ್ಲ, ನಾವು ಒಂದೆರಡು ತಂದಿದ್ರೆ ಚೆನ್ನಾಗಿರೋದು. ತಗೊಂಡು ಬರಮ್ಮ, ನಮಗೂ ಒಂದೆರಡು ತಗೊಂಡು ಬಾ. ಆಯಿತು ಅತ್ತೆ. ನಾಳೆ ಹೋಗ್ಬಿಟ್ಟು ಶಾಪಿಂಗು ಎಲ್ಲ ತಗೊಂಡು ಬರೋಣ ಬಿಡು. ಬೆಡ್ಶೀಟು, ಆಮೇಲೆ ಬಟ್ಟೆಗಳು, ಚಪ್ಪಲಿಗಳು ಎಲ್ಲ ತಗೊಂಡು ಬಂದರೆ ಆಯಿತು ನೋಡು. ಹೌದಕ್ಕ, ನಾಳೆ ತಗೊಂಡು ಬರೋಣ. ಸರಿ ಕಣಮ್ಮ. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು.